ಮತ್ತೆ ನಾನು ತೆರೆದ ಕಿವಿಯಿಂದ ಎಲ್ಲರ ಮಾತುಗಳನ್ನ ಕೇಳಿದೆ. ಒಂದಲ್ಲ ಒಂದು ಹೊಸ ಹೊಸ ವಿಷಯಗಳು ಕೂಡ ನನಗೆ ಸಾಧ್ಯ ಆಗದೆ. ದೂರದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಆರೋಳ್ಯ ದೇವರಾಜ್ ಬಂದವ್ರೆ, ಮುಯ್ಯಂಬಳ್ಳಿ ಸತೀಶ್ ಅವರೇ, ಇನ್ನೊಬ್ಬ ಸಂಪತ್ ಕುಮಾರ್ ಎಲ್ಲೋ ಆಚೆ ಹೋದ್ರು. ಇನ್ನು ಬಹಳಷ್ಟು ಜನ ಸ್ನೇಹಿತರು ಇಲ್ಲಿ ನಾಗೇಶ್ ಅವರು ಬಂದವ್ರೆ, ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಬಂದವ್ರೆ, ಇನ್ನು ಕೆಲವರು ರಿಟೈರ್ಡ್ ಅಧಿಕಾರಿಗಳು ಬಂದವ್ರೆ, ನಮ್ಮ ಪುಟ್ಲಿಂಗಪ್ಪ ಬಂದವ್ರೆ ರಾಮನಗರದಿಂದ, ಇಲ್ಲಿ ದೇವೇಗೌಡರು ಬಂದವ್ರೆ ಮೊಗೇನಹಳ್ಳಿಯಿಂದ. ನಾನು ನೋಡ್ತಿದ್ದೀನಿ ಬಹಳ ಜನ ಆತ್ಮೀಯರು ಎಲ್ಲ ಹಳಬರೆಲ್ಲ ಇದ್ದೀರಿ. ಇಲ್ಲಿ ನನ್ನ ಗೆಳೆಯ ರವಿ ಅಂತಾರೆ, ನನ್ನ ಜೊತೆಯಲ್ಲಿ ರಿಟೈರ್ ಆಗಿ ಹೆಡ್ ಮಾಸ್ಟರ್ ಆಗಿ ನಾನು ಸಂಬಳಕ್ಕೆ ಹೋಗಿ ಪೆನ್ಷನ್ ತಗೋಬೋದಾಯ್ತು ಸರ್, ಬೇಡ ಅಂತೇಳಿ ನಾನು ಇಲ್ಲಿ ಉಳ್ಕೊಂಡೆ. ಅವರೊಂದು ಲೇಖನ ಬರೆದವ್ರೆ, ಇದು ಹೇಳಿ ನಾನು ಮಾತು ಮುಗಿಸ್ತೀನಿ. ಅವ್ರು ಸರಿಸುಮಾರು ಒಂದು 40,000 ಜನ ಮಕ್ಕಳಿಗೆ ಪಾಠ ಹೇಳೋರೆ, ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ರಿಟೈರ್ ಆದರು. ಅವ್ರಿಗೆ ಇವತ್ತಿಗೂ ನನಗೆ ಪೆನ್ಷನ್ ಬರ್ತದೆ ಕಣೋ, ಎಷ್ಟು ಅಂದ್ರೆ 50,000 ಬರ್ತದೆ ಅಂತಾರೆ. ಇಲ್ಲೇ ಅವ್ರೆ ನನಗೆ ನೀನು ಹಂಗೆ ಬಂದಿದ್ದು ಆಯ್ತಿರ್ಲಿಲ್ವೋ, ನಿನಗೂ ಬರುವುದಲ್ಲ ಅಂತೇಳಿ ಹೇಳ್ತಾರೆ ನನ್ಗೆ ಗೆಳೀರೆಲ್ಲ ಅವರೇ. ಸೊ ಇಲ್ಲಿ ಏನಾಗಬೇಕು ಅಂದರೆ, ಯಾಕೆ ನನ್ನ ಜೊತೆಲಿದ್ದವರೆಲ್ಲ ಸೇರ್ಕೋತಾರೆ ಅಂದರೆ, ನಾವು ಯೋಚನೆ ಮಾಡಬೇಕು. ನಮಗೇನು ಹುಚ್ಚಾಟ ಅಲ್ಲ, ರೈತ ಸಂಘ ಹೆಗಲ ಮೇಲೆ ಶಾಲ ಹಾಕ್ಕೊಂಡು ಈ ರೀತಿ ಸಭೆ ಮಾಡಿಸೋದು. ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ, ಒಂದು ನೀತಿಗಾಗಿ, ಮುಂದಿನ ಸಮಾಜ ಒಂದು ಒಳ್ಳೆ ರೀತಿಲಿ ಹೋಗ್ಲಿ ಅಂತೇಳಿ. ಹಾಗಾಗಿ ನಮ್ಮ ನಡುವೆನೂ ಸಣ್ಣ ಪುಟ್ಟ ತಪ್ಪುಗಳು ಬಂದರೆ ನಾವು ತಿದ್ಕೋಬೇಕು. ನಾವೇನು ಸರ್ವಜ್ಞರಲ್ಲ, ಬೃಹಸ್ಪತಿ ತುಂಡುಗಳು ಅಲ್ಲ, ಎಲ್ಲವನ್ನೂ ಅರ್ಗಿಸ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳುವಂಥ ಅವಿವೇಕಿಗಳು ನಾನಲ್ಲ, ನಾವು ಅಲ್ಲ. ಹಾಗಾಗಿ ನಮ್ಮೊಳಗಡೆ ಅರಿವು, ಜ್ಞಾನ ಅನ್ನುವಂಥದ್ದು ಪ್ರತಿದಿನ ಬೇಕಾಗದೆ, ಪ್ರತಿ ಕ್ಷಣ ಬೇಕಾಗದೆ. ಅಂಥದ್ದು ಮುಂದೆ ನೀವೆಲ್ಲ ಮನಸ್ಸು ಮಾಡಿದ್ರೆ, ನೀವೆಲ್ಲ ಒಪ್ಪಿಗೆ ಕೊಟ್ರೆ, ನೀವೆಲ್ಲ ಒಬ್ಬರಿಗೆ ಇನ್ನೊಂದು 4 ಜನ ಕರ್ಕೊಂಬತ್ತೀನಿ ಅಂದರೆ ಈ ರಾಮನಗರ ಜಿಲ್ಲೆನಲ್ಲಿ ಮಾಡೋಣ, ಆಗ್ಬೋದಾ? ಏನು ಸ್ವಲ್ಪ ಜೋರಾಗಿ ಹೇಳಿ, ನನಗೆ ಅದು ಅರ್ಥ ಆಯ್ತದೆ. ಇದೇ ಇಶ್ಯೂ ಅಲ್ಲ, ನಾನು ಹೇಳ್ತಿದ್ದೀನಿ, ಎಲ್ಲರ ಒಂದಿನ ಸೇರ್ಕೊಡ್ರಿ. ಆಮೇಲೆ ಇದನ್ನ ಲಾಂಛನ ಮಾಡಿಕೊಂಡು ಚೇಷ್ಟೆಗಾಗಿ, ತೆವಲ್ಗಾಗಿ, ಇದನ್ನ ಏನೋ ಲಾಭಕ್ಕಾಗಿ ಹೋರಾಟ ನಂದು ಸಂಘ ಅಂತ ಕಟ್ಕೊಂಡು ಹೋಗೋರು ಅವರೇ. ಅವನ್ನೆಲ್ಲ ಹೊರತುಪಡಿಸಿ ಫಿಲ್ಟರ್ ಆಗಬೇಕು, ನಮ್ಮೊಳಗಡೆ ಫಿಲ್ಟರ್ ಆಗಿ ಸೇರ್ಕೊಳ್ಳಿ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇರ್ತವೆ, ಅವೆಲ್ಲ ಎಕ್ಸ್ಕ್ಯೂಸ್ ಮಾಡೋಣ. ಹೊಸ ತಲೆಮಾರಿಗೆ ಏನಾದರೂ ತುಂಬ ಚೆನ್ನಾಗಿರೋದು ಬಿಡಬೇಕು ಅಂದರೆ, ಈಗ ಪುಟ್ಟಸ್ವಾಮಿಗೌಡ್ರು ಯಾಕೆ ಕುಡಿಕೊಂಬತ್ತಾರೆ, ನಾಗೇಶ್ ಸರ್ ಯಾಕೆ ಕುಡಿಕೊಂಬತ್ತಾರೆ? ಇಲ್ಲೇನು ಏನೋ ಒಂದದೇ ಒಳ್ಳೇದದೇ ರೀತಿ ನೀತಿ ಅದೇ ಅಂತೇಳಿ. ಇಲ್ಲಿ ಇವರು ಪಕ್ಕದವರು ನೀವು ಜಗದೀಶ್. ಹೀಗಾಗಿ ಭಾಳ ಜನ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದೀರಿ. ಭಾಳ ತಾಳ್ಮೆಯಿಂದ ಎಲ್ಲರ ವಿಚಾರಗಳನ್ನ ಕೇಳಿದ್ದೀರಿ. ನಮಗೆ ಗೆಳೆಯರಾದಂಥ ಶ್ರೀನಿವಾಸು ಬರ್ಬೇಕ್ರಿ, ನೀವು ನಿರೂಪಿಸಿ ಕಾರ್ಯಕ್ರಮನ ಒಂದು ಒಳ್ಳೆ ರೀತಿಯಲ್ಲಿ ಇಲ್ಲಿ ತಳ್ಕೊಂಡೋಗ್ರಿ ಅಂತಂದಾಗ ಸಾಧ್ಯ ಮಾಡಿಕೊಟ್ಟವ್ರೆ, ಬಂದವ್ರೆ. ಈ ಕಾರ್ಯಕ್ರಮದಲ್ಲಿ ಪುಟ್ಟಸ್ವಾಮಿಗೌಡರು ಅವ್ರನ್ನ ಬಳಸ್ಕೋಬೇಕು, ಇನ್ನೊಂದ್ಸತಿ ಯಾವಾಗಾರ ಬಳಸ್ಕೊಳ್ಳೋಣ. ನಾವೊಂದು 50 ಜನ 100 ಜನ ಸೇರ್ತೀವಿ ತಾಲೂಕಲ್ಲಿ, ಬನ್ನಿ ಅಂದರೆ ಖಂಡಿತ ಬರ್ತಾರೆ. ನಾಗೇಶ್ ಸರ್ ಹತ್ರ, ರಿಟೈರ್ಡ್ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು, ಅವರು ಕೂಡ ಅವರೆಲ್ಲ ವಿಚಾರಗಳವೆ, ಅವ್ರನ್ನೂ ಬಳಸ್ಕೊಳ್ಳೋ ಪ್ರಯತ್ನ ಮಾಡಿ. 50 ಜನ 100 ಜನ ಸೇರಿಕೊಂಡು ಅದಾಗಬೇಕು. ಅಂಥ ಸಂದರ್ಭಕ್ಕೆ ವಿಷಯಗಳನ್ನ ಕೊಟ್ಟಂಥ ಪುಟ್ಟಸ್ವಾಮಿಗೌಡರಿಗೆ